ಸೊ ಎಲ್ಲದರ ನಡುವೆ ಒಂದು ಶುಭ ಸುದ್ದಿ ಬಂದಿರುವಂಥದ್ದು. ಸ್ವಾಮೀಜಿ 1.5 ಗಂಟೆಗಳ ಕಾಲ, ಸುಮಾರು 1.5 ಗಂಟೆಗಳ ಕಾಲ ಯಾವುದೇ ಯಂತ್ರದ ಸಹಾಯ ಸಹಕಾರ ಇಲ್ಲದೇ ಉಸಿರಾಡಿದ್ದಾರೆ ಅನ್ನುವಂಥದ್ದು. ವೆಂಟಿಲೇಷನ್ ಅನ್ನು ತೆಗೆದು ಈ ಉಸಿರಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಅನ್ನುವಂಥದ್ದು. ಡಾಕ್ಟರ್ ಪರಮೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾಳ ಗಮನಿಸಬೇಕಾದಂಥ ಸಂಗತಿ, 90 ನಿಮಿಷಗಳ ಕಾಲ, ಸುಮಾರು 90 ನಿಮಿಷಗಳ ಕಾಲ ಶ್ರೀಗಳು ಸ್ವತಃ ಉಸಿರಾಟವನ್ನು ನಡೆಸಿದ್ದಾರೆ. ಶಿವಕುಮಾರ್ ಶ್ರೀಗಳಿಂದ ಸ್ವಯಂ ಉಸಿರಾಟ ಒಂದು ಲೆಕ್ಕದಲ್ಲಿ ಒಳ್ಳೆ ಸೂಚನೆ ಅನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ಯಾಕೆ ಇವ್ರನ್ನ ನಡೆದಾಡುವ ದೇವರು ಅಂತಾರೆ ಅಂದರೆ, ಯಾಕೊಂದು ಅದ್ಭುತವಾದಂಥ ಶಕ್ತಿ ಇದೆ, ಮ್ಯಾಜಿಕ್ ಮಾಡಬಲ್ಲರು ಎಲ್ಲ ವಿಚಾರಗಳಲ್ಲೂ ಅಂತ ಅಂತಾರೆ ಅಂದರೆ ಇದೇ ಕಾರಣ ನೋಡಿ. ಅದಕ್ಕೆ ಇವ್ರನ್ನ ನೋಡ್ಕೊಳ್ತಿದ್ದಂಥ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ರು. ಅವರು ಇಚ್ಛಾಭರಣಿ, ಅವರು ನಾವೊಂದು ನಿಮಿತ್ತ ಮಾತ್ರ, ನಾವು ಮಧ್ಯದಲ್ಲಿ ಅಷ್ಟನ್ನೇ ಅನ್ನುವಂಥ ಮಾತು. ಬಹುಶಃ ಈ ಮಾತನ್ನು ಕೇಳಿದಂಥ ಸಂದರ್ಭದಲ್ಲಿ, ಇದನ್ನು ನೋಡಿದಂಥ ಸಂದರ್ಭದಲ್ಲಿ ನಿಜ ಅನ್ನಿಸ್ತಾ ಇದೆ. ಬನ್ನಿ ಡಾಕ್ಟರ್ ಸಂಬಂಧಪಟ್ಟಂಗೆ ಏನು ಹೇಳ್ಯಾರ ನೋಡೋಣ. ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಾಣ್ತಾ ಇದ್ದೀವಿ ಇವತ್ತು. ಅವರ ಏನು ರೂಟೀನ್ ತಪಾಸಣೆಗಳಲ್ಲಿ ನಮಗೆ ಸ್ವಲ್ಪ ಮಟ್ಟಿನ ಗುಣಮಟ್ಟ ಕಾಣಿಸ್ತಾ ಇದೆ. ಮತ್ತು ಅವ್ರದ್ದೇನು ಉಸಿರಾಟದ ತೊಂದರೆಯಿಂದ ಮೊನ್ನೆ 2 ದಿವಸ ಪೂರ್ತಿ ಆಲ್ಮೋಸ್ಟ್ ನಾವು ಅಸಿಸ್ಟೆಡ್ ವೆಂಟಿಲೇಷನ್ ಥರನೇ ಮಾಡ್ತಿದ್ದೋ. ಇವತ್ತು ಒಂದು ಸ್ವಲ್ಪ 1.5 ಅವರು ಅವರೇ ನ್ಯಾಚುರಲ್ ಆಗಿ ಉಸಿರಾಟ ಆಡಿದ್ದಾರೆ. ಮತ್ತು ಇದು ಒಳ್ಳೆಯ ಗುಡ್ ಸೈನು. ಅವ್ರದ್ದು ರೆಸ್ಪಿರೇಟರಿ ಏನು ಡಿಪ್ರೆಷನು ಮತ್ತು ಅವ್ರದ್ದೇನು ಶ್ವಾಸಕೋಶದ ಉಸಿರಾಟದ ತೊಂದರೆ ಏನಿತ್ತು ಅದರದ್ದು ಒಂದು ಗುಡ್ ಸೈನು. ಸ್ವಲ್ಪ ಮಟ್ಟಿನ ಚೇತರಿಕೆ ಅಂತೂ ಕಾಣ್ತಾ ಇದೆ.